ಈ ಸಸ್ಯವನ್ನು ನೋಡಿ, ಬೇರು ಹುಳು ಅದರ ಮೇಲೆ ದಾಳಿ ಮಾಡುತ್ತಿದೆ ಮತ್ತು ಅದು ಒಣಗುತ್ತಿದೆ. ಅದಕ್ಕಾಗಿ ನಾವು ಅಭಿಮಾನನ್ನು ಬಳಸಿದ್ದೇವೆ. ಅದನ್ನು ಮತ್ತೆ ಬಳಸಲು ಅವರು ನಮ್ಮನ್ನು ಕೇಳಿದ್ದಾರೆ. ಅಭಿಮಾನ್ ಬಳಸುವುದರಿಂದ ಅದನ್ನು ಸರಿಪಡಿಸಬಹುದು ಎಂದು ಅವರು ಹೇಳಿದ್ದಾರೆ. ಅಭಿಮಾನ್ ಬಳಸುವ ಮೊದಲು ಸಸ್ಯಗಳು ಸಮೂಹಗಳಲ್ಲಿ ಒಣಗುತ್ತಿದ್ದವು. ಈಗ ಇಲ್ಲಿ ಮತ್ತು ಅಲ್ಲಿ ಕೆಲವು ಸಸ್ಯಗಳು ಮಾತ್ರ ಪರಿಣಾಮ ಬೀರುತ್ತವೆ. ಅದನ್ನು ನಿಯಂತ್ರಿಸಬಹುದು ಎಂದು ಅವರು ಹೇಳಿದ್ದಾರೆ. ಅದನ್ನು ಮತ್ತೆ ಬಳಸೋಣ ಮತ್ತು ನೋಡೋಣ. ನಾನು ಕಳೆದ 2 ವರ್ಷಗಳಿಂದ APKS ಆರ್ಗಾನಿಕ್ಸ್ನ ಎಲ್ಲಾ ಉತ್ಪನ್ನಗಳನ್ನು ಬಳಸುತ್ತಿದ್ದೇನೆ. ನನಗೆ ಉತ್ತಮ ಫಲಿತಾಂಶಗಳು ನನಗೆ ತೃಪ್ತಿ ಇದೆ. ನನ್ನ ಹೆಸರು ಪ್ರಕಾಶ್. ಪುದುಪೀರ್ಕಡವು ಪಂಚಾಯತ್, ಈರೋಡ್ ಜಿಲ್ಲೆ. ನಾನು ಬಾಳೆಯ ಜೊತೆಗೆ ಮಧ್ಯ ಬೆಳೆವಾಗಿ ಚಾಮಂತಿ ಹೂವನ್ನು ಬೆಳೆಸುತ್ತೇನೆ. ನಾವು ಇದನ್ನು ಹೊಸೂರಿನಿಂದ 1 ಅಥವಾ 2 ರೂಪಾಯಿಗೆ ಖರೀದಿಸುತ್ತೇವೆ. ಟೆನ್ನಿಸ್ ಬಾಲ್ ಅನ್ನು ಹೀಗೆ ಕರೆಯಲಾಗುತ್ತದೆ. ಇದು ಬಂದಿದೆ ಮತ್ತು ಮಾರುಕಟ್ಟೆಯಲ್ಲಿ ಚೆನ್ನಾಗಿ ಮಾರಾಟವಾಗುತ್ತಿದೆ. ಹೂವು ಬೇಗನೆ ಕೊಳೆಯುವುದಿಲ್ಲ. ಸಾಮಾನ್ಯ ಮಲ್ಲಿಗೆಗೆ ಹೋಲಿಸಿದರೆ ಟೆನ್ನಿಸ್ ಬಾಲ್ ವಿಧವನ್ನು 4 ರಿಂದ 5 ದಿನಗಳವರೆಗೆ ಬಳಸಬಹುದು. ಇದರಲ್ಲಿ 2 ವಿಧಗಳಿವೆ, ಕಿತ್ತಳೆ ಮತ್ತು ಹಳದಿ. ಹಳದಿ ವಿಧವು ಸ್ವಲ್ಪ ತಡವಾಗಿ ಬರುತ್ತದೆ. ಕಿತ್ತಳೆ ವಿಧವು ಮೊದಲೇ ಬರುತ್ತದೆ. ಇದಕ್ಕಾಗಿ ನಾವು APKS ಆರ್ಗಾನಿಕ್ಸ್ನ ಅಭಿಮಾನನ್ನು 12 ಲೀಟರ್ ಪ್ರಮಾಣದಲ್ಲಿ ಬಳಸಿದ್ದೇವೆ. ನಾವು ಒಮ್ಮೆ FL77 ಅನ್ನು ಸಹ ಬಳಸಿದ್ದೇವೆ, ಏಕೆಂದರೆ ಹೂ ಬಿಡುವ ಹಂತವು ಇದೀಗ ಪ್ರಾರಂಭವಾಗಿದೆ. ಆದ್ದರಿಂದ ನಾವು 1 ಲೀಟರ್ ಖರೀದಿಸಿದ್ದೇವೆ. ನಾವು ಅದನ್ನು 10 ಲೀಟರ್ ನೀರಿಗೆ 200 ಮಿಲಿ ಪ್ರಮಾಣದಲ್ಲಿ ಬಳಸುತ್ತೇವೆ. ಇದನ್ನು ಬಾಳೆಹಣ್ಣಿನೊಂದಿಗೆ ಅಂತರ ಬೆಳೆಯಾಗಿ ಬೆಳೆಸುವುದರಿಂದ ಬಾಳೆಹಣ್ಣಿಗೆ ಉತ್ತಮ ಪೋಷಣೆ ಸಿಗುತ್ತದೆ. ಹಣ್ಣುಗಳ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಆದ್ದರಿಂದ ನಾವು ಇದನ್ನು ಬೆಳೆಯುತ್ತೇವೆ. ಗಿಡ ನೋಡಿ, ಬೇರು ಹುಳು ಅದರ ಮೇಲೆ ದಾಳಿ ಮಾಡುತ್ತಿದೆ ಮತ್ತು ಅದು ಒಣಗುತ್ತಿದೆ. ಅದಕ್ಕಾಗಿ ನಾವು ಅಭಿಮಾನ್ ಬಳಸಿದ್ದೇವೆ. ಅದನ್ನು ಮತ್ತೆ ಬಳಸಲು ಅವರು ನಮ್ಮನ್ನು ಕೇಳಿದ್ದಾರೆ. ಅಭಿಮಾನ್ ಬಳಸುವುದರಿಂದ ಅದನ್ನು ಸರಿಪಡಿಸಬಹುದು ಎಂದು ಅವರು ಹೇಳಿದ್ದಾರೆ. ಮೊದಲು ಸಸ್ಯಗಳು ಗುಂಪುಗಳಾಗಿ ಒಣಗುತ್ತಿದ್ದವು. ಈಗ ಇಲ್ಲಿ ಮತ್ತು ಅಲ್ಲಿ ಕೆಲವು ಸಸ್ಯಗಳು ಮಾತ್ರ ಪರಿಣಾಮ ಬೀರುತ್ತವೆ. ಅದನ್ನು ನಿಯಂತ್ರಿಸಬಹುದು ಎಂದು ಅವರು ಹೇಳಿದ್ದಾರೆ. ನಾವು ಅದನ್ನು ಮತ್ತೆ ಬಳಸಬಹುದು ಮತ್ತು ನೋಡಬಹುದು. ನಾನು ಕಳೆದ 2 ವರ್ಷಗಳಿಂದ APKS ಆರ್ಗಾನಿಕ್ಸ್ನ ಎಲ್ಲಾ ಉತ್ಪನ್ನಗಳನ್ನು ಬಳಸುತ್ತಿದ್ದೇನೆ. ನನಗೆ ಉತ್ತಮ ಫಲಿತಾಂಶಗಳು ಸಿಗುತ್ತಿವೆ.